ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಪುರಸಭೆಯ ಪೌರ ಕಾರ್ಮಿಕರು 45 ದಿನಗಳ ಕಾಲ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ನೀಡಿರುವಂತಹ ಗಡುವು ಮುಗಿದ ಹಿನ್ನೆಲೆ ಸರ್ಕಾರದ ಯಾವುದೇ ಬೇಡಿಕೆ ಈಡೇರಿಸದ ಕಾರಣ ಪೌರ ಕಾರ್ಮಿಕರ ವಾಟರ್ ಮ್ಯಾನ್, ಕಸ ವಿಲೇವಾರಿ ವಾಹನ, ನೀರು ಪೂರೈಕೆ, ಕಂಪ್ಯೂಟರ್ ಆಪರೇಟರ್, ಬೀದಿ ದೀಪ ನಿರ್ವಹಣೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಪೌರ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ತಮ್ಮ ಕೆಲಸ ಕಾರ್ಯಗಳನ್ನು ಬಂದ್ ಮಾಡಿ ಮುಷ್ಕರವನ್ನು ಆರಂಭಿಸಿದ್ದಾರೆ. ಮುಷ್ಕರದಲ್ಲಿ ಪಾಲ್ಗೊಂಡು ಬೆಂಬಲವನ್ನು ಸೂಚಿಸಿದ ಸಾಮಾಜಿಕ ಹೋರಾಟಗಾರರಾದಂಥ ಯಲ್ಲಪ್ಪ ಬಾಕಳೆ ಅವರು ಪೌರ ಕಾರ್ಮಿಕರ ಬೇಡಿಕೆಯನ್ನು ಸರ್ಕಾರ ಈಡೇರಿಸಬೇಕೆಂದು ಒತ್ತಾಯ ಕೂಡ ಮಾಡಿದರು. ಇನ್ನು ಮುಷ್ಕರದಲ್ಲಿ ಪುರಸಭೆಯ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ್, ಪ್ರಜಾಪವರ್ ಟಿವಿ, ಲಕ್ಷ್ಮೇಶ್ವರ. ಅವರು ದೇವ್ರದಂಗೆ ಅವ್ರದ್ದು ಏನು ಪರ್ಮಿಟ್ ಮಾಡಿರಿ. ಈಗ ಸಿದ್ದರಾಮಯ್ಯರಿಗೆ ಏನು ಹೇಳ್ತೀರಿ? ಸಾಹೇಬ್ರ ಕೈ ಮುಗಿದ್ರು ಸಾಹೇಬ್ರ ಇವ್ರು ದುಡಿಯೋರು ಅವ್ರಿಂದ ನಮ್ಮ ಜೀವನ ಹೇಳ್ತೀವಿ. ಅವ್ರಿಗೆ ಪರ್ಮಿಟ್ ಮಾಡ್ರು. ಅವ್ರದ್ದು ಏನಿತ್ತು ಇದು ಬೇಡಿಕೆ ಈಡೇರಿರಿ. ಅವ್ರಿಗೆ ನೀವು ಬೆಂಬಲ ಕೊಟ್ಟಿರಿ? ನಾವು ಇಲ್ಲ, ನಾವು ಉಗ್ರ ಹೋರಾಟ ಮಾಡ್ತೀನಿ. ಉಗ್ರ ಹೋರಾಟ